ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ತುಂಬಾ ರುಚಿಯಾಗಿರೋಂಥ ಮಟನ್ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿ ನಾನು ಯಾವ ರೀತಿ ಮಟನ್ ಸಾಂಬಾರು ಮಾಡ್ಕೋತೀನಿ ಅಂತ ಹೇಳಿ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರೋಂಥ ಸಾಂಬಾರು ಮತ್ತು ತುಂಬಾ ಸಿಂಪಲ್ ಆಗಿರುತ್ತೆ. ಅರ್ಧ ಕೆಜಿ ಮಟನ್ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಮಟನ್ ಅರ್ಧ ಕೆಜಿ ಏನಿದೆ ಇದನ್ನು ಒಂದ್ಸಲ ನೀಟಾಗಿ ಒಂದೆರಡು ನೀರು ವಾಶ್ ಮಾಡಿ ಎತ್ತಿಕೊಳ್ಬೇಕು. ಕುಕ್ಕರ್ಗೆ ನಾನು ಅರ್ಧ ಲೋಟ ನೀರು ಹಾಕಿ ಕರೆಕ್ಟಾಗಿ 2ರಿಂದ 3 ವಿಜಿಲ್ ಹಾಕಿಸ್ಕೋತೀನಿ. ಸೊ ನಾನು 4 ವಿಜಿಲ್ ಅಂತ ತೋರಿಸ್ತೀನಿ ನಿಮಗೆ. ಸೊ ನೀವು ಕರೆಕ್ಟಾಗಿ 3 ವಿಜಿಲ್ ಹಾಕಿಸ್ಕೊಳ್ಳಿ, ಸಾಕಾಗತ್ತೆ. 4 ವಿಜಿಲ್ ಹಾಕಿಸ್ಕೊಂಡ್ರೆ ತುಂಬಾ ಬೆಂದುಬಿಟ್ರೂ ಕೂಡ ಮಟನ್ ಚೆನ್ನಾಗಿರೋದಿಲ್ಲ. ಸೊ ನಾನಿಲ್ಲಿ ಕುಕ್ಕರ್ಗೆ ಅರ್ಧ ಲೋಟ ನೀರು, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ರುಚಿಗೆ ಉಪ್ಪು ಹಾಕಿದ್ದೀನಿ. ಮತ್ತು ತೊಳೆದಿಟ್ಟಿರುವಂಥ ಮಟನ್ನ ಹಾಕಿ ಕರೆಕ್ಟಾಗಿ 2ರಿಂದ 3 ವಿಜಿಲ್ ಹಾಕಿಸ್ಕೊಳ್ಳಿ ಫ್ರೆಂಡ್ಸ್, ಸಾಕಾಗತ್ತೆ. ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ಟಿದ್ದೆ. ಇದು ವಿಜಿಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲ ಬಂದು ನಾನು ಫಾರಮ್ ಟೊಮ್ಯಾಟೊ 2 ತೊಗೊಂಡಿದ್ದೀನಿ. ಅದನ್ನು 4 ಭಾಗ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ, ಪುದೀನ, ಶುಂಠಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 2 ಸಣ್ಣದಾಗಿರೋಂಥ ಈರುಳ್ಳಿ. ಜಾಸ್ತಿ ಈರುಳ್ಳಿನೂ ಹಾಕಬಾರ್ದು, ಅದೇ ಸ್ಮೆಲ್ ಹೊಡೆಯುತ್ತೆ. ಬಂದು ನಾನು ಗಸಗಸೆ, 2 ಏಲಕ್ಕಿ, 4 ಚಕ್ಕೆ, 4 ಲವಂಗ, ಮೆಣಸುಕಾಳು, ಜಾಯಿಪತ್ರೆ, ಸ್ವಲ್ಪ ಕಲ್ಲು ಹೂವು, ಸೊ ಇಷ್ಟನ್ನು ಹಾಕಿದ್ದೀನಿ. ಸೊ ಇದನ್ನು ಸ್ಪೈಸಸ್ ಎಲ್ಲ ಹಾಕಿ ಕೊಬ್ಬರಿ ಮಾತ್ರ ಒಂದು ಸ್ವಲ್ಪನೇ ಕಡಿಮೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಇವಾಗ ನಾನು ಒಂದು ಪಾತ್ರೆಗೆ 1.5 ಟೀ ಸ್ಪೂನಿಂದ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಅಂದರೆ ಕಾಶ್ಮೀರಿ ಚಿಲ್ಲಿ 1 ಟೇಬಲ್ ಸ್ಪೂನ್ ಹಾಕಿ ಅದನ್ನು ಕೂಡ ಅಂದರೆ ಸಾಂಬಾರು ಚೆನ್ನಾಗಿ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ನೀವು ನಾರ್ಮಲ್ ಚಿಲ್ಲಿ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ರುಬ್ಬಿರೋಂಥ ಮಸಾಲ ನಾನು ಹಸಿದೇ ರುಬ್ಬಿರೋದ್ರಿಂದ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 5-6 ನಿಮಿಷ ಬಾಡಿಸ್ಕೋಬೇಕು. ಇಲ್ಲ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡ್ರೆ ಆಯಿತು. ಅಷ್ಟೇ ಅದು ಬಾಡಿಸ್ಕೊತಾನೆ ನಾನು ಇಲ್ಲಿ ಒಂದೊಂದೇ ಮಸಾಲಾನ ಆ್ಯಡ್ ಮಾಡ್ತೀನಿ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲ ಹಾಕಿ ನಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ಮಟನ್ ಕೂಡ ನಾನು ಬೇಯಿಸಿ ಅದರದ್ದು ಕೂಡ ನೀರಿರುತ್ತೆ. ಹಾಗಾಗಿ ನಾನು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕಿದ್ದೀನಿ. ಹಾಗೆ ಅದು ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅವಾಗೇ ಕೂಡ ಉಪ್ಪು ಹಾಕಿರೋದ್ರಿಂದ ಇವಾಗೂ ಒಂದು ಸ್ವಲ್ಪ ರುಚಿ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು. ಸೊ ಇದು ನೀರು ಹಾಕಿ ಮತ್ತು ಇಲ್ಲಿ ನಾವು ಮಟನ್ ಬೇಯಿಸಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೈಡ್ ನಾನು ಜೋಳದ ರೊಟ್ಟಿ ಮಾಡ್ಕೋತಾ ಇದ್ದೆ, ಹಾಗಾಗಿ ಅದೇ ಕೈಯಿಂದನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಏನು ತಿಳ್ಕೊಳಕ್ಕೆ ಹೋಗಬೇಡಿ. ಮತ್ತು ನಾನು ಬೇಯಿಸಿ ಇಟ್ಟಿರೋ ಅಂಥ ಮಟನ್ನು ಮತ್ತು ಅದೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಮಟನ್ ತುಂಬಾ ಬೆಂದೋಗಿತ್ತು. ಸೊ ನೀವು 2 ವಿಜಿಲ್ ಹಾಕಿಸ್ಕೊಳ್ಳಿ ಫ್ರೆಂಡ್ಸ್, ಸಾಕಾಗುತ್ತೆ. ಮಟನ್ನು ಈ ನೀರು ಸೇರಿಸ್ಕೊಂಡು ಆದಮೇಲೆ ಕರೆಕ್ಟಾಗಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಈ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ಕರೆಕ್ಟಾಗಿ 10 ನಿಮಿಷ ಒಳಗಡೆ ಈ ಸಾಂಬಾರನ್ನ ರೆಡಿ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಇದು ಜೋಳದ ರೊಟ್ಟಿಗೆ ಅಂತ ಹೇಳಿ ಮಾಡಿರೋ ಅಂಥ ಮಟನ್ ಸಾರು ರೆಸಿಪಿ ನಮ್ಮ ಮನೆಯಲ್ಲಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಖಾರ ಇಟ್ಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ನಮ್ಮನೆ ಮಟನ್ ಸಾಂಬಾರು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ಎಲ್ಲರೂ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇತ್ತು, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಮತ್ತು ಹೊಸ ರೆಸಿಪಿಯೊಂದಿಗೆ ನಾಳೆ ಸಿಗೋಣ ಫ್ರೆಂಡ್ಸ್. ಬಾಯ್.